ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮದುವೆಯ ಹಿಂದಿನ ದಿನದ ರಿಸೆಪ್ಷನ್ ಮತ್ತು ನೆಕ್ಸ್ಟ್ ಡೇ ಧಾರೆ ಆಗಿರ್ಬೋದು, ಅದಾದಮೇಲೆ ರಿಸೆಪ್ಷನ್ ಇತ್ತಲ್ಲ ಅದರದ್ದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ತುಂಬ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕೆ ನನಗಾಗಿಲ್ಲ. ವೀಡಿಯೋಸ್ ಇದೆ, ಬೇರೆ ಮೊಬೈಲಲ್ಲೆಲ್ಲ ಇದೆ, ನೋಡೋಣ ಆದಷ್ಟು ಎಲ್ಲರ ಹತ್ರ ಶೇರ್ ಮಾಡಿಸ್ಕೊಂಡು ನಾನು ನೆಕ್ಸ್ಟ್ ಈ ವೀಕಲ್ಲೇ ಶೇರ್ ಮಾಡ್ತೀನಿ. ಇದ್ರೆ ಮೆಮೊರೀಸ್ ಕೂಡ ಇರುತ್ತೆ ಅಂತ ಹೇಳಿ ಅಷ್ಟೇ. ಇದು ಮನೆಯಿಂದ ನಾವು ಹೊರಡೋ ಸಮಯ ಇವಾಗ. ಹುಡುಗನ ಅಂದರೆ ಮದುಮಗನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನದಿಂದ ನಾವು ಹೋಗುವಂಥದ್ದು. ಆಮೇಲೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನಾನು ಯಾಕೆ ನೀಟಾಗಿ ರೆಡಿ ಆಗೋಕ್ಕಾಗಿಲ್ಲ, ಏನೇ ಆಯಿತು ಅಂತ ಹೇಳಿ ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇರುತ್ತೆ ಸಾಕಷ್ಟು, ಒಂದಷ್ಟು ಅದು ಇದು ಅಂತ ಎಲ್ಲ ಇರುತ್ತೆ. ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಈಗ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ಹಾಗೆಯೇ ಊರ ದೇವಸ್ಥಾನ, ನಮ್ಮೂರದು ಕರೇಹಳ್ಳಿದು ಉಚ್ಚಿಂದಾಸಪ್ಪನ ದೇವಸ್ಥಾನ ಅಂತಿದೆ, ಅಲ್ಲಿಗೆ ಹೋಗಿ ಅಲ್ಲಿಂದನೇ ಮದುವೆ ಗಂಡನ ಕರ್ಕೊಂಡು ಹೋಗೋವಂಥದ್ದು. ಆ ಊರಲ್ಲಿ ಎಲ್ಲರೂ ಅಷ್ಟೇ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮದುವೆ ಗಂಡಾಗಲಿ ಹೆಣ್ಣಾಗಲಿ ಕರ್ಕೊಂಡು ಹೋಗುವಂಥದ್ದು. ಎಲ್ಲ ಚೆನ್ನಾಗಿಯೇ ಆಯಿತು ಅಂತ ಹೇಳ್ಬೋದು. ಎಲ್ಲ ಕರೆಕ್ಟಾಗಿ ಆದರೆ ಸಾಕಾಗಿತ್ತು ನನಗೆ. ನಾನು ರೆಡಿ ಆಗೋದು, ನಾನೇನೋ ಮಿಂಚಬೇಕು, ಇದೆಲ್ಲದಕ್ಕಿಂತ ನನಗೆ ಹೆಚ್ಚಾಗಿ ಎಲ್ಲ ಶಾಸ್ತ್ರಗಳಾಗಿರ್ಬೋದು, ಎಲ್ಲ ಒಂದಷ್ಟು ಏನೇನು ನಡಿಬೇಕು ಅದೆಲ್ಲ ಸುಸೂತ್ರವಾಗಿ ಆಗಬೇಕು ಅನ್ನೋದಿತ್ತು ಅಷ್ಟೇ ನನಗೆ. ಅದೆಲ್ಲ ಚೆನ್ನಾಗಾಯಿತು, ಅದು ಒಂದೇ ಸಮಾಧಾನ. ಎಲ್ಲ ಆನ್ ಟೈಮ್ಗೆ ಕರೆಕ್ಟಾಗಿ ಎಲ್ಲ ನೀಟಾಗಿ ಶಾಸ್ತ್ರಗಳಾಗಿರ್ಬೋದು, ರಾತ್ರಿ ನಡೆಯುವಂಥದ್ದು, ಬೆಳಗ್ಗೆ ಧಾರೆ ಆಗಿರ್ಬೋದು. ಬೆಳಗ್ಗೆ ಧಾರೆ ತುಂಬ ಬೇಗ ಇತ್ತು, 9 to 9:45 ಏನೋ ಇತ್ತು, ಅಷ್ಟರ ಒಳಗಡೆ ಆಗಬೇಕಾಗಿತ್ತು. ಈ ರೀತಿ ಸಾಕಷ್ಟಿತ್ತು. ಹಿಂದಿನ ದಿನ ಕೂಡ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಅಂದರೆ ಬುಧವಾರ ಏನು ಚಪ್ರ ಮಾಡಿದ್ವಲ್ಲ ಅವತ್ತು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ, ಇದು ಬುಧವಾರ ಹೋಗಿದ್ದಂಥದ್ದು ದೇವಸ್ಥಾನಕ್ಕೆ. ಅದಾದಮೇಲೆ ನೆಕ್ಸ್ಟ್ ಡೇ ದೇವಸ್ಥಾನದಿಂದ ಗಂಡನ ಕರ್ಕೊಂಡು ಛತ್ರಕ್ಕೆ ಬಂದಿರೋ ಅಂಥದ್ದು. ಈಗ ಛತ್ರದಲ್ಲಿ ನಾನು ಬಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಅವರು ಬೇಗನೆ ಬಂದು ಹುಡುಗಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಆಲ್ರೆಡಿ. ಆಮೇಲೆ ನಾನು ಬಂದು ರೆಡಿ ಆಗ್ತಾ ಇರೋದು. ಚೆನ್ನಾಗಿ ಮಾಡಿದರು ರೆಡಿ. ಬಟ್ ನಾನು ಫೋಟೋ ವೀಡಿಯೋ ತಗೊಂಡಿದ್ದೀನಿ. ನನ್ನ ವೀಡಿಯೋ ನಾನು ಬೇರೆ ಮೊಬೈಲಲ್ಲಿದೆ. ನನ್ನ ಮೊಬೈಲಲ್ಲಿ ಪದೇ ಚಾರ್ಜ್ ಖಾಲಿ ಆಗ್ತಾಯಿತ್ತು. ಫೋನ್ಗಳು ಜಾಸ್ತಿ ಅಟೆಂಡ್ ಮಾಡೋದಾಗಿರ್ಬೋದು, ಈ ಮಧ್ಯದಲ್ಲಿ ಫೋನ್ಗಳೆಲ್ಲ ಬರ್ತಾಯಿತ್ತು. ಮತ್ತು ಒಂದಷ್ಟು ವೀಡಿಯೋ ಮಾಡಿಕೊಂಡು ಈ ರೀತಿ ಚಾರ್ಜ್ ಎಲ್ಲ ಬೇಗ ಖಾಲಿ ಆಗ್ತಾಯಿತ್ತು. ಹಾಗಾಗಿ ನನ್ನ ಮೊಬೈಲಲ್ಲಿ ಜಾಸ್ತಿ ವೀಡಿಯೋಸು ಇಲ್ಲ. ಚೆನ್ನಾಗಿ ಮಾಡಿದರು. ಕಡೂರವರು ಭಾರತಿ ಅಂತ ಹೇಳಿಬಿಟ್ಟು, ಅವರು ಮತ್ತು ಅವ್ರ ಅಸಿಸ್ಟೆಂಟು ಹೇರ್ ಸ್ಟೈಲಿಸ್ಟು ಇಬ್ಬರೂ ಚೆನ್ನಾಗಿ ಮಾಡಿದರು. ನನಗೇನೋ ಓಕೆ ಸ್ಯಾಟಿಸ್ಫೈಡ್ ಅಂತ ಅನ್ನಿಸ್ತು. ಅವ್ರ ಹತ್ರ ಜ್ಯುವೆಲರೀಸ್ ಕೂಡ ರೆಂಟ್ಗೆ ಸಿಗುತ್ತೆ. ಹಾಗೆಯೇ ಅವ್ರದ್ದು ಬ್ಯೂಟಿ ಪಾರ್ಲರ್ ಕೂಡ ಇದೆ. ಕಡೂರವರು, ಕಡೂರಿಂದ ಬಂದಿದ್ದಂಥದ್ದು. ಅವರ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಅವರು ಟ್ರಾವೆಲ್ ಮಾಡ್ತಾರೆ, ಬೆಂಗಳೂರಿಗೂ ಕೂಡ ಟ್ರಾವೆಲ್ ಮಾಡ್ತಾರೆ, ಬೇರೆ ಕಡೆಗೂ ಟ್ರಾವೆಲ್ ಮಾಡ್ತಾರೆ. ಅಫೋರ್ಡೆಬಲ್ ಪ್ರೈಸಲ್ಲಿ ಚೆನ್ನಾಗಿ ಮೇಕಪ್ ಮಾಡಿ ಕೊಡ್ತಾರೆ. ಸಿಂಪಲ್ಲಾಗಿ, ನನಗೆ ಸಿಂಪಲ್ಲಾಗಿ ಬೇಕಾಗಿತ್ತು. ಇನ್ನೂ ಛತ್ರದಲ್ಲಿ ಜನಗಳು ಎಷ್ಟು ಹರಿಬರಿ ಮಾಡ್ತಾರೆ ಗೊತ್ತಾ, ತುಂಬಾ ಅರ್ಜೆಂಟ್ ಅಂತ ಅನ್ಬೋದು. ಬಂದು ಇನ್ನೂ ಸ್ವಲ್ಪ ಹೊತ್ತು ಆಗಿರಲಿಲ್ಲ, ಅದೆಷ್ಟು ಬೇಗ ರೆಡಿ ಮಾಡಿಸ್ಕೊಂಡು ಕೆಳಗಡೆ ಹೋಗಿ ಎಂಗೇಜ್ಮೆಂಟ್ ಶಾಸ್ತ್ರ ಇತ್ತು. ಇವರಿಗೆ ಎಂಗೇಜ್ಮೆಂಟ್ ಅಂತ ಏನು ಮಾಡಿರಲಿಲ್ಲ, ಹಾಗಾಗಿ ಡೈರೆಕ್ಟ್ ಮದುವೆನೇ ಮಾಡಿದ್ದಲ್ಲ. ಅದಕ್ಕೆ ಹಿಂದಿನ ದಿನ ಏನು ಮಾಡಿದ್ವಿ, ವಿಳ್ಳೆ ಶಾಸ್ತ್ರ, ಅಂದರೆ ನಮ್ಮಲ್ಲಿ ವಿಳ್ಳೆ ಶಾಸ್ತ್ರ ಅಂತ ಮಾಡ್ತಾರೆ. ಕಡಲೆ ಸಕ್ಕರೆ ಎಲ್ಲ ತಿನ್ನುವಂಥ ಶಾಸ್ತ್ರ ಮಾಡ್ತಾರೆ. ಅದಕ್ಕೆ ಒಂದಷ್ಟು ಶಾಸ್ತ್ರಗಳಿದೆ ಸಪ್ರೇಟಾಗಿ. ಅದನ್ನೆಲ್ಲ ಮಾಡಿ ಮುಗಿಸಿ ಅದಾದಮೇಲೆ ರಿಸೆಪ್ಷನ್ಗೆ ಏನು ರೆಡಿ ಆಗಿಬಿಟ್ಟಿದ್ರು ಆಲ್ರೆಡಿ, ಅದೇ ರಿಸೆಪ್ಷನ್ ಡ್ರೆಸ್ಸಲ್ಲಿನೇ ರಿಂಗ್ ಎಕ್ಸ್ಚೇಂಜ್ ಮಾಡಿಬಿಟ್ಟು ಅದಾದ ನಂತರ ನೈಟ್ ರಿಸೆಪ್ಷನ್ನ ಸ್ಟಾರ್ಟ್ ಮಾಡಿದ್ದಂಥದ್ದು.
ಹಾಯ್ ಹೇಳಿ. ಅವ್ರ ಕಡೆ ಯಾರು ಹೇಳಿ ಕೊಡ್ತೀವಿ. ಇದು ಗೌಡ್ರಿಗೆ ಇವರು ಅವ್ರ ಕಡೆ ಇಲ್ಲಿ ಎಲ್ಲ ಈ ಕಡೆ ಗೊತ್ತಿರೋರೆಲ್ಲ ಅವ್ರ ಕಡೆ ಬಂದಿರೋರೆಲ್ಲ ಅವ್ರ ಕಡೆ ನಮ್ಮ ಕಡೆ ಇದೇನೆ ನೈಟ್ ರಿಸೆಪ್ಷನ್ ಲುಕ್ಕು. ನೋಡೋಣ ಸೀರೆ ಎಲ್ಲ ತಂದಿದ್ದಾಳೋ ಇಲ್ವೋ ಗೊತ್ತಿಲ್ಲ ಊರಿಂದ. ಸೀರೆ ಎಲ್ಲ ತಂದಿದ್ರೆ ಬ್ಲೌಸ್ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಬ್ಲೌಸ್ ಎಲ್ಲದು ಸಖತ್ತಾಗಿ ಬಂದಿದೆ. ನಂದಾಗಿರ್ಬೋದು, ಮದುವೆ ಹೆಣ್ದಾಗಿರ್ಬೋದು, ಮತ್ತು ನನ್ನ ತಮ್ಮನ ಹೆಂಡ್ತಿದು ಎಲ್ಲರದು ಚೆನ್ನಾಗಿ ಬಂದಿದೆ. ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ. ಹ್ಯಾಂಡ್ ವರ್ಕ್ ಮಾಡಿಸಿರೋದು ಎಲ್ಲದೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಇದು ರಿಸೆಪ್ಷನ್ ಲುಕ್ಕು. ನಾನು ಇದರಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದ್ಕೊಳ್ತೀನಿ. ಯಾಕೆಂದರೆ ಲೈಟ್ಸ್ ಎಲ್ಲ ಸ್ವಲ್ಪ ಈ ಕಡೆ ತುಂಬ ಜಾಸ್ತಿ ಹೊಡಿತಾ ಇತ್ತು, ಆ ಕಡೆ ಹೋದರೆ ಈ ಕಡೆ ಹೋದರೆ ಸ್ವಲ್ಪ ಡಲ್ ಹೊಡಿತಾ ಇತ್ತು. ಹಾಗಾಗಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ವಿಡಿಯೋಗ್ರಫಿ ಮಾಡಿರ್ತಾರಲ್ಲ ಅವ್ರ ಹತ್ರ ಚೆನ್ನಾಗಿರುತ್ತೆ. ಅವರು ವಿಡಿಯೋ ಕಳಿಸ್ತಾರಲ್ವ ಆವಾಗ ನಾನು ನಿಮಗೆ ಅದರದ್ದು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ಈ ರೀತಿ ಇತ್ತು ನೈಟ್ ರಿಸೆಪ್ಷನ್. ಇದೇ ವಿಡಿಯೋದಲ್ಲೇ ನಾನು ಕಂಪ್ಲೀಟ್ ಮದುವೆದು ನೈಟ್ ರಿಸೆಪ್ಷನ್ದು ಮತ್ತು ಬೆಳಗ್ಗೆ ರಿಸೆಪ್ಷನ್ದು ಎಲ್ಲದನ್ನು ಶೇರ್ ಮಾಡಿಬಿಟ್ಟಿದ್ದೀನಿ. ನೋಡಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಹೊಸ ಜೋಡಿಗೆ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಇರಲಿ. ನೀವು ಕೂಡ ಒಳ್ಳೆ ಮನಸ್ಸಿಂದ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಒಂಚೂರು ಬೇಗ ಮುಗಿಸಿ ಅವ್ರು ಹೋಗೋದು ಮಾಡ್ತಾ ಇದ್ದಾರೆ. ಆಮೇಲೆ ಬೇಕಂದ್ರೆ ಎಲ್ಲ ತಗೊಂಡು ಅವರೆಲ್ಲ ಬಂದು ಹೋದ್ಮೇಲೆ ಬೇಕಾದ್ರೆ ಬನ್ನಿ ವಿಶ್ ಮಾಡೋದು ಬನ್ನಿ. ನೈಟ್ ರಿಸೆಪ್ಷನ್ದು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ನನಗೆ. ಅಂದರೆ ನಮ್ಮೂರವರೆಲ್ಲ ಸ್ವಲ್ಪ ಹೋಗ್ಲಿಕ್ಕೆ ಅರ್ಜೆಂಟ್ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ಬಂದವ್ರನ್ನೆಲ್ಲ ಮಾತಾಡ್ಸೋದು, ಊಟಕ್ಕೆ ಕಳಿಸೋದು, ಹೋಗಿ ಅಂತ ಹೇಳೋದು, ಈ ಥರ ಎಲ್ಲ ಸ್ವಲ್ಪ ಬ್ಯುಸಿ ಇದ್ವಿ ಅಲ್ಲಿ. ಹಾಗಾಗಿ ನಾನೇನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇದು ನೈಟ್ ಶಾಸ್ತ್ರ ಮಾಡ್ತಾ ಇರೋವಂಥದ್ದು. ಅರ್ಶಿನ ಶಾಸ್ತ್ರ ಮಾಡಿದ್ರು. ಹಾಗೆಯೇ ಹಸೆ ಶಾಸ್ತ್ರ, ಹಸೆ ಬರೆದಿದ್ದಾರೆ ನೋಡಿ ಅಲ್ಲಿ ಕಲರ್ ಅಕ್ಕಿಯಲ್ಲಿ. ಈ ಶಾಸ್ತ್ರ ಎಲ್ಲ ಮಾಡಿದ್ರು. ಎಲ್ಲ ಚೆನ್ನಾಗಾಯಿತು. ಲಗ್ನ ಕಟ್ಟಿಸೋ ಅಂಥದ್ದು ಈ ರೀತಿ ಎಲ್ಲ ಶಾಸ್ತ್ರಗಳೆಲ್ಲ ರಾತ್ರಿ ಎಲ್ಲ ಮಾಡಿದ್ವಿ. ರಾತ್ರಿ ಏನು ಮಲಗಲಿಲ್ಲ ನಾನು. ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ವಿ. ನನ್ನ ತಮ್ಮ ಮಲ್ಕೊಂಡಿದ್ದ, ಬಟ್ ಹುಡುಗಿಗೆ ಮಲ್ಕೊಳಕ್ಕಾಗಲಿಲ್ಲ. ಟೈಮ್ ಸಾಕಾಗಲಿಲ್ಲ. ಅವಳಿಗೆ ಸ್ವಲ್ಪ ಜಾಸ್ತಿ ಶಾಸ್ತ್ರ ಇತ್ತು. ಹಾಗಾಗಿ ಇವನು ಸುಮಾರು ಹೊತ್ತು ಮಲ್ಕೊಂಡಿದ್ದ. ನಾವು ಮಾತ್ರ ಮಲ್ಗೋಕ್ಕಾಗಲೇ ಇಲ್ಲ. ನಾನಂತೂ ಇಡೀ ರಾತ್ರಿ ಮಲಗೇ ಇಲ್ಲ. ಬೆಳಗ್ಗೆನೇ ಬೇಗ ರೆಡಿ ಆಗಬೇಕಾಗಿತ್ತು. ಅನಿಲಿಗೆ ಬೇರೆ ಹುಷಾರಿರಲಿಲ್ಲ. ಎಷ್ಟು ತಲೆನೋವುಗಳಿತ್ತು ಅಂದರೆ ನನಗೆ ಈ ಸರಿ ಮದುವೆನಲ್ಲಿ. ಮದುವೆ ಅಂತ ಅಂದ್ರೇ ತಲೆನೋವು ಅಂತ ಅನಿಸ್ಬಿಡುತ್ತೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಎಷ್ಟು ನಮ್ಮನೆ ಮದುವೆಗಳಲ್ಲಿ ನಾನು ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂತ ಅಂದರೆ, ನನ್ನ ಮದುವೆಲಾಗಿರ್ಬೋದು, ನನ್ನ ತಮ್ಮಂದಿರ ಮದುವೆಲಾಗಿರ್ಬೋದು, ಬರೀ ಇದೇ ಆಗಿದೆ ನನಗೆ. ಶೇರ್ ಮಾಡ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಸಾಕಷ್ಟು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತೇಳಿ. ರಾತ್ರಿ ಸಾಕಷ್ಟು ಶಾಸ್ತ್ರಗಳೆಲ್ಲ ಮಾಡಿದ್ವಿ. ಎಲ್ಲ ಚೆನ್ನಾಗಿತ್ತು. ಅಂದರೆ ಭತ್ತ ಕುಟ್ಟೋದು, ಅದರಿಂದ ಬಂದಿದ್ದು ಅಕ್ಕಿಯಲ್ಲಿನೇ ಹಸೆ ಬರೆದ್ಬಿಟ್ಟು ಅದ್ರ ಮೇಲೆ ಹುಡುಗ ಹುಡುಗಿನ ಕೂರಿಸಿ ಅರ್ಶಿನ ಹಚ್ಚೋ ಅಂಥದ್ದು ಈ ರೀತಿ ಶಾಸ್ತ್ರ.
ಹಾಗೆಯೇ ಇದು ಗೌರಿ ಪೂಜೆ ಅದೆಲ್ಲ ಮಾಡ್ತಾರಲ್ಲ ಅದೆಲ್ಲದನ್ನು ಮಾಡಿದ್ರು, ಚೆನ್ನಾಗಿತ್ತು ಎಲ್ಲದನ್ನು. ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ವೀಡಿಯೋದಲ್ಲಿ ಅಂದರೆ ಯೂಟ್ಯೂಬಲ್ಲಿ ಹಾಕಿದ್ರೆ ಒಂದು ಮೆಮೊರಿ ಇರುತ್ತೆ. ಮುಂದೊಂದು ದಿನ ಯಾವಾಗೋ ಓಪನ್ ಮಾಡಿ ನೋಡಿದಾಗ ಒಂಥರ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಹಳೆ ಮೆಮೊರೀಸ್ ಎಲ್ಲನೂ. ಈಗಲೂ ಅಷ್ಟೇ ನಾನು ಹಳೆ ವೀಡಿಯೋಸು ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಅದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಮಕ್ಕಳು ಅಷ್ಟೇ ಎಷ್ಟು ಚಿಕ್ಕವರಿದ್ರು ಇವಾಗ ಎಷ್ಟು ಬೆಳೆದ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಒಳ್ಳೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬಲ್ಲಿ. ಒಂದಷ್ಟು ಬೇಜಾರಾಗುವಂಥ ವೀಡಿಯೋಸು ಇದೆ, ಇಲ್ಲ ಅಂತ ಹೇಳಲ್ಲ, ಆದ್ರೂ ಆದಷ್ಟು ಒಳ್ಳೆ ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಲಿಕ್ಕಂತೂ ಟ್ರೈ ಮಾಡ್ತೀನಿ. ಇತ್ತೀಚೆಗೆ ಸಾಕಷ್ಟು ಪಾಸಿಟಿವ್ ಥಾಟ್ಸ್ ಇಟ್ಕೊಂಡು ಪಾಸಿಟಿವಿಟಿ ಇಟ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಹೀಗೆ ಹೋಗಲಿ ಅಂತ ಅಂದ್ಕೊಳ್ತೀನಿ ನಾನು. ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ತಾ ಇರ್ತೀನಿ, ಯಾವುದೇ ರೀತಿ ಕಣ್ಣು ಬೀಳದೇ ಇರಲಪ್ಪ, ಬೇರೆ ಯಾವ ಕಣ್ಣು ಬೀಳ್ದೇ ಒಳ್ಳೆ ರೀತಿಯಿಂದ ವೀಡಿಯೋಸ್ ಇದೇ ರೀತಿ ಪಾಸಿಟಿವ್ ಆಗಿ ಹೋಗಲಿ ಅಂತ ಕೇಳ್ಕೊಳ್ತೀನಿ. ನೋಡೋರು ಸ್ವಲ್ಪ ಕಡಿಮೆ ಆಗಿರ್ಬೋದು, ಅಂದರೆ ಅದು ನನ್ನಿಂದಾನೇ, ನಾನೇ ಸ್ವಲ್ಪ ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಏನು ಕಮ್ಯುನಿಟಿ ಪೋಸ್ಟ್ ಆಗಿರ್ಬೋದು, ಈ ಥರ ಅಟ್ಲೀಸ್ಟು ಆ್ಯಕ್ಟಿವ್ ಆಗಿದ್ದಿದ್ರೆ ನಿಮ್ಮೆಲ್ಲರಿಗೂ ಒಂದು ಇಂಟ್ರೆಸ್ಟ್ ಇರ್ತಾಯಿತ್ತು. ನಾನೇ ಅದನ್ನು ಕಳ್ಕೊಂಡಿರೋ ಅಂಥದ್ದು, ಅದನ್ನು ಮತ್ತೆ ಸಂಪಾದನೆ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿನೇ ಆಗಿದೆ. ಮತ್ತು ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರ ಹಾರೈಕೆ ಕೂಡ ಇರಲಿ. ಬಂದಾಗ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ನೋಡಿ, ಅಂದರೆ ಸ್ಕ್ರಾಲ್ ಮಾಡ್ಕೊಂಡು ಹೋಗಬೇಕಿದ್ರೆ ನನ್ನ ವೀಡಿಯೋ ನಿಮಗೆ ಸಿಕ್ಕಿದ್ರೆ ನೋಡಿ ಇಷ್ಟ ಆಗುತ್ತೆ ನಿಮಗೂ ಕೂಡ ಅಂತ ಅಂದ್ಕೊಳ್ತೀನಿ. ಆದಷ್ಟು ನ್ಯಾಚುರಲ್ ಆಗಿರುತ್ತೆ ನನ್ನ ವೀಡಿಯೋಸ್ ಅನ್ನೋದು ನನ್ನ ಭಾವನೆ. ಯಾವುದೇ ರೀತಿ ಜಾಸ್ತಿ ಡ್ರಮ್ಯಾಟಿಕ್ ಆಗಿಲ್ಲದೆ ಏನು ನ್ಯಾಚುರಲ್ ಆಗಿದೆ, ರಿಯಾಲಿಟಿ ಏನಿದೆ ಅದೇ ವೀಡಿಯೋಸ್ನೇ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿರ್ತೀನಿ ನಾನು. ಇನ್ನು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ, ನನ್ನ ವೀಡಿಯೋಸ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಇನ್ನು ಮದುವೆ ವಿಷಯಕ್ಕೆ ಬರೋಣ. ಇದು ನಮ್ಮನೆ ಕೊನೆ ಮದುವೆ ಅಂತ ಹೇಳ್ಬೋದು. ನನ್ನ ತಮ್ಮನ ಮದುವೆ. ಒಂಥರ ಅದು ಭಯನೂ ಇತ್ತು, ಖುಷಿನೂ ಇತ್ತು, ಜೊತೆಗೆ ಜಾಸ್ತಿ ಓಡಾಟ ಎಲ್ಲ ಹೇಳ್ತೀನಿ ನಾನು ನಿಮಗೆ. ಎಷ್ಟು ಓಡಾಡಿದ್ದೀನಿ, ನನಗೆ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ ಅಂದರೆ ನೀವು ಯಾರು ನಿಜವಾಗ್ಲೂ ಬಿಲೀವ್ ಮಾಡಲ್ಲ. ಅಷ್ಟು ಲಾಸ್ಟ್ ಮೂಮೆಂಟ್ ತನಕನೂ ಅಷ್ಟು ಓಡಾಡಿದ್ದೀನಿ ನಾನು. ಅಷ್ಟು ಆ್ಯಕ್ಟಿವ್ ಆಗಿ ಅಷ್ಟು ನಗ್ನಗ್ತಾ ಓಡಾಡಿರೋದೇ ಹೆಚ್ಚು ಮದುವೆ ದಿನ, ಯಾಕಂದರೆ ಅಷ್ಟು ಟಯರ್ಡ್ ಆಗಿದ್ದೆ ನಾನು. ಅಷ್ಟು ಓಡಾಡಿದ್ದಕ್ಕೂ ಎಲ್ಲ ಚೆನ್ನಾಗಾಯಿತು, ಅದೊಂದು ಖುಷಿ. ಛತ್ರನೂ ಚೆನ್ನಾಗಿತ್ತು, ಆದರೆ ನಮಗೆ ಒಂದು 2-3 ಫ್ಲೋರ್ ಇತ್ತು. ರಿಸೆಪ್ಷನ್ ಒಂದು ಫ್ಲೋರಲ್ಲಿ, ನಾವು ಸ್ಟೇ ಮಾಡಿದ್ದಕ್ಕೆ ಒಂದು ಫ್ಲೋರು, ಮತ್ತು ಧಾರೆ ಒಂದು ಫ್ಲೋರಲ್ಲಿ, ಈ ಥರ ಇತ್ತು. ಅಂದರೆ ನಮಗೆ ಆ ಡೇಟ್ಗೆ, ಅಂದರೆ ನಾವು ಸ್ವಲ್ಪ ಲೇಟಾಗಿ ಛತ್ರನ ಬುಕ್ ಮಾಡಿದ್ದು, ಲೇಟಾಗಿ ಡೇಟು ಕನ್ಫರ್ಮ್ ಆಗಿದ್ದು. ಹಾಗಾಗಿ ಇದೇ ಛತ್ರ ನಮಗೆ ಸಿಕ್ಕಿದ್ದಂಥದ್ದು. ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು ನಮ್ಮ ಮನೆಯವ್ರಿಗೆಲ್ಲ. ನಮಗೆಲ್ಲ ಸ್ವಲ್ಪ ಗೊತ್ತಾಗ್ತಾಯಿತ್ತು, ಬಟ್ ಅವ್ರಿಗೆಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು, ಬಟ್ ಚೆನ್ನಾಗಿತ್ತು. ಇನ್ನು ಮದುವೆ ಅಂತ ಬಂದರೆ ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ರಾತ್ರಿ ಊಟನೂ ಅಷ್ಟೇ, ಬೆಳಗ್ಗೆ ತಿಂಡಿನೂ ಅಷ್ಟೇ, ಮತ್ತು ರಿಸೆಪ್ಷನ್ ಆದಮೇಲೆ ಮಧ್ಯಾಹ್ನದ್ದು ಧಾರೆ ಊಟನೂ ಅಷ್ಟೇ, ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬೆಳಗ್ಗೆ ತಿಂಡಿ ನಾನು ತಿನ್ನಲಿಲ್ಲ, ಧಾರೆ 9 ಗಂಟೆಗೆ ಇತ್ತಲ್ವ, ನಾವು ರೆಡಿಯಾಗಿ ಎಲ್ಲ ಬಂದು ಎಲ್ಲ ಅಸೆಂಬಲ್ ಆಗೋಷ್ಟರಲ್ಲೇ ಟೈಮ್ ಆಗೋಗಿತ್ತು. ನಾನು ತಿಂಡಿ ಏನು ತಿನ್ನೋಕ್ಕೆ ಹೋಗಲಿಲ್ಲ, ಡೈರೆಕ್ಟು ಊಟನೇ ಮಾಡಿದ್ದು. ಇನ್ನು ನಾನು ಮದುವೆ ವಿಡಿಯೋ ಹಾಕೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಜನ ಯಾವ ಊರು ಅಂತೆಲ್ಲ ಕೇಳ್ತಾಯಿದ್ರೆ, ನಮ್ಮ ಊರು ಬಂದ್ಬಿಟ್ಟು ಭದ್ರಾವತಿ ಹತ್ರ ಕಾರೆಹಳ್ಳಿ ಅಂತ ಹೇಳಿ ಊರ ಹೆಸರು. ಇನ್ನು ಹುಡುಗಿ ಊರು ಬಂದ್ಬಿಟ್ಟು ಅಜ್ಜಂಪುರ ಹತ್ರ ಬೇಗೂರು, ಅಲ್ಲಿ ಗುಡ್ದಳ್ಳಿ ಅಂತ ಬರುತ್ತೆ. ನಿಮ್ಗೆ ಆಲ್ರೆಡಿ ನಾನು ಅಲ್ಲಿಗೆ ಹೋದಾಗ ದೇವ್ರ ಉತ್ಸವ ಅದನ್ನೆಲ್ಲ ತೋರಿಸಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ. ಅಂದರೆ ನನ್ನ ಫಸ್ಟಿಂದ ಫಾಲೋ ಮಾಡೋರಿದ್ದರೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆಲ್ಲ ನಾನು ಶೇರ್ ಮಾಡಿದ್ದೀನಿ. ಈ ಶಾಸ್ತ್ರಗಳೆಲ್ಲ ಮುಗಿಯೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 3:30 ಆಗಿತ್ತು. ಮದುಮಕ್ಕಳನ್ನೆಲ್ಲ ಸ್ನಾನಕ್ಕೆ ಕಳಿಸಿ ಅವ್ರದ್ದೆಲ್ಲ ಮುಗಿದ ಮೇಲೆ ನಾವು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ಈಗ ಬೆಳಗ್ಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋಂಥದ್ದು. ಬೆಳಗ್ಗೆ ನಮ್ಮ ಚಿನ್ನುಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಅವರು. ಅವಳು ಒಂದು ರೆಫರೆನ್ಸ್ ಇಟ್ಕೊಂಡಿದ್ಲು, ಅದನ್ನು ತೋರಿಸಿದ್ಲು, ಈ ರೀತಿ ಮಾಡಬೇಕು ಹೇರ್ ಸ್ಟೈಲು ಅಂತ ಹೇಳಿ. ಅವಳಿಗೆ ಲಂಗಾದೋಣಿ ಸ್ಟಿಚ್ ಮಾಡಿಸಿದ್ದೆ ನಾನು, ಜಯನಗರ್ 4th ಬ್ಲಾಕಲ್ಲಿ ಇದು ಸ್ಟಿಚ್ ಮಾಡಿದ್ದು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು ನನಗೆ. ಅವಳಿಗೂ ಕೂಡ ಇಷ್ಟ ಆಗಿತ್ತು ಈ ಕಲರ್ ಕಾಂಬಿನೇಷನು, ಮತ್ತು ಡ್ರೆಸ್ಗೆಲ್ಲ ಚೆನ್ನಾಗಿತ್ತು, ಚೆನ್ನಾಗೂ ಕಾಣಿಸ್ತಾ ಇತ್ತು. ತುಂಬ ದೊಡ್ಡವಳ ಥರ ಕಾಣಿಸ್ತಾ ಇದ್ಲು ನೋಡಲಿಕ್ಕೆ. ನಮ್ಮ ಮನೇಲಿ ಎಲ್ಲರೂ ಅವಳನ್ನೇ ನೋಟಿಸ್ ಮಾಡ್ತಾಯಿದ್ರು, ಬೆಳ್ಳಿ ಏನು ಇಷ್ಟು ಬೆಳೆದ್ಬಿಟ್ಟಿದ್ದಾಳೆ, ಇಷ್ಟು ಚೆನ್ನಾಗಾಗಿದ್ದಾಳೆ, ದೊಡ್ಡೋಳಾಗಿದ್ದಾಳೆ ಅಂತ ಹೇಳಿ.
ಇಲ್ಲಿ ನೋಡಿ ಕತ್ತಿ ಈ ಕಡೆ ಹಾಕಿ ಸರ್. ಹಲೋ, ಈ ಕಡೆ ಕಟ್ ಮಾಡಿ. ಓಕೆ, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ, ನೀವು ನೋಡ್ತಾ ಇರಿ. ಹಲೋ, ಮದುವೆ ಮುಗೀತು ಕೊನೆಗೂ. ಮದುವೆ ಆದಮೇಲೆ ಇದು ರಿಸೆಪ್ಷನ್ನು, ಬೆಳಗ್ಗೆ ರಿಸೆಪ್ಷನ್. ಇದು ಬೆಳಗ್ಗೆ ರಿಸೆಪ್ಷನ್ಗೆ ಈ ರೀತಿ ಇತ್ತು ಇವರ ಲುಕ್ಕು. ಸೂಟು ಮತ್ತು ಇವಳದು ಲ್ಯಾವೆಂಡರ್ ಕಲರ್ ಸೀರೆ. ಲೆಹಂಗ ಏನು ಬೇಡ, ಲೆಹಂಗ ಸುಮ್ಮನೆ ವೇಸ್ಟ್ ಆಗುತ್ತೆ, ಸೀರೆ ಆದರೂ ಅಟ್ಲೀಸ್ಟ್ ರಿಪೀಟ್ ಮಾಡ್ಬೋದು ಅಂತ ಹೇಳಿ ಎರಡೂ ರಿಸೆಪ್ಷನ್ಗೂ ಸೀರೆನೇ ಪ್ರಿಫರ್ ಮಾಡಿದಂಥದ್ದು. ಇದಾದಮೇಲೆ ಮನೆ ತುಂಬಿಸೋ ಅಂಥ ಶಾಸ್ತ್ರ ಇದೆಲ್ಲ ಇದೆ. ಅದೆಲ್ಲ ಅದನ್ನು ಇವತ್ತಿನ ಬ್ಲಾಗಲ್ಲೇ ಶೇರ್ ಮಾಡಿಬಿಡ್ತೀನಿ ನಾನು, ಕಂಪ್ಲೀಟ್ ಏನಿದೆ ಅದಷ್ಟು. ಇಲ್ಲಿಗೆ ಕೈ ಇಟ್ಕೊಂಡು ಯಾರ್ಯಾರು ಬರ್ತೀರಪ್ಪ ಅಂತ ಯಾರ್ಯಾರು ಬರ್ತೀರಪ್ಪ, ನಾನು ನನ್ನ ಹೆಂಡತಿ ಕುಟುಂಬ ಸಹಿತ ಬರ್ತೀವಿ ಅಂತ 3 ಸರಿ ಹೇಳ್ಬೇಕಾಗಂತ. ನೀನ್ ಹೇಳ ಯಾರ್ಯಾರು ಬರ್ತೀರಪ್ಪ ಅಂತ. 3 ಸರಿ ಹೇಳ್ತೀರಾ, ಯಾರ್ಯಾರು ಬರ್ತೀರಪ್ಪ ಅಂತ. ಯಾರ್ಯಾರು ಬರ್ತೀರಪ್ಪ, ನಾನು ನನ್ನ ಹೆಂಡತಿ ಕುಟುಂಬ ಸಹಿತ ಬರ್ತೀವಿ. ಯಾರ್ಯಾರು ಬರ್ತೀರಪ್ಪ, ಯಾರ್ಯಾರು ಬರ್ತೀರಪ್ಪ, ಅವ್ರಿಗೆ ಯಾರ್ಯಾರು ಬರ್ತೀರವ್ವ, ಯಾರ್ಯಾರು ಬರ್ತೀರಪ್ಪ, ಯಾರ್ಯಾರು ಬರ್ತೀರವ್ವ, ಯಾರ್ಯಾರು ನಾನು ನನ್ನ ಗಂಡ ಕುಟುಂಬ ಸಹಿತ ಬರ್ತೀವಿ. ಯಾರ್ಯಾರು ಬರ್ತೀರವ್ವ, ಯಾರ್ಯಾರು ಬರ್ತೀರವ್ವ, ಯಾರ್ಯಾರು ಬರ್ತೀರವ್ವ, ಒಂದು ಅಕ್ಕಿ ಇಡ್ರಿ. ಹೆಸರು ಹೇಳ್ರಿ. ಇನ್ನು ಹೆಸರು ಹೇಳ್ರಿ, ನೀನು ಹೇಳು, ಅವನಿಗೆ ಕೇಳು, ಅದಕ್ಕೂ ಕೇಳು. ಹೆಸರೇನಪ್ಪ ನೀನ್ ಹೇಳ್ತಿದ್ದವನು? ಆಕಾಶ್. ನಿಮ್ ಹೆಂಡತಿ ಹೆಸರು ನೀನ್ ಹೇಳ್ಬೇಕಲ್ಲಾಗಿತ್ತು. ಮಂಜುನಾಥ್. ಇನ್ನೊಂದ್ಸರಿ ಹೇಳಮ್ಮ, ಕೇಳಿಸ್ತಾ ಇಲ್ಲ. ಓಕೆ, ತಡೀರಿ, ಇದಿಡ್ಬೇಕಲ್ಲ ಈಗ. ತೆಗಿಲ್ಲ, ಪಾಟ್ ತೆಗಿಲ್ಲ. ಆ ಕಾಯಿಗೆ ಇಲ್ಲಿ ಇಡ್ಬೇಡ, ಅಲ್ಲಿ ಕೆಳಗೆ ಇಟ್ಟು ಜೋರ್ ಹಾಕಿ ಒಂದು ಬಟ್ಲನ್ನು ಚೊಮ್ನಿಂಗ್ ಒಣಗಿಸಿ ಅಕ್ಕಿ ಹಾಕಿದ್ವಿ. ಜೋರಾಗೆ ಒಡೆ ಜೋರಾಗೆ ಬರ್ಬೇಕು ಅದು. ಬರಗುಂಡು ಇವನು ಆಕಾಶ್. ಗುಂಡು ಸುಮ್ಮನಿರು. ಎರಡು ಸಲಿ
ನೋಡಿದ್ರಲ್ಲ, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಆಯಿತು. ರಾತ್ರಿ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಗಂಗೆ ತರೋ ಶಾಸ್ತ್ರನ ನೆಕ್ಸ್ಟ್ ಡೇ ಮಾರನೇ ದಿನ ಬೆಳಗ್ಗೆ ಮಾಡ್ತಾ ಇರೋವಂಥದ್ದು. ಯೂಶ್ವಲಿ ಹಿಂದಿನ ದಿನವೂ ಮಾಡ್ಬೋದು, ಮಾರನೇ ದಿನ ಬೆಳಗ್ಗೆನೂ ಮಾಡ್ಬೋದು. ಹೊಸ ಮದುಮಗಳು ಗಂಗೆ ತೊಗೊಂಬಂದು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಅದಕ್ಕೆ ನೈವೇದ್ಯ ಎಲ್ಲ ಮಾಡಿ ಅದನ್ನು ಒಂದು ಗಿಡಕ್ಕೆ ಚೆಲ್ಲುವಂಥದ್ದು. ಅದಾದಮೇಲೆ ಈ ರೀತಿ ಇರುತ್ತೆ ಶಾಸ್ತ್ರ ಇದು. ನಾನು ಬಾವಿಕಟ್ಟೆ ಹತ್ರ ಹೋಗಿರಲಿಲ್ಲ, ಹಾಗಾಗಿ ಅಲ್ಲೇನು ವಿಡಿಯೋ ತೊಗೊಳಕ್ಕಾಗಿಲ್ಲ. ಅಲ್ಲಿಂದ ಅವರು ಗಂಗೆ ತೊಗೊಂಡು ಬಂದರು. ನಾನು ಮನೆಯಲ್ಲೆಲ್ಲ ತಯಾರಿ ಮಾಡ್ತಾಯಿದ್ದೆ. ಬಂದಮೇಲೆ ಪೂಜೆ ಮಾಡಿಕೊಂಡು ಒಳಗಡೆ ಕರ್ಕೋಬೇಕಲ್ಲ, ಹಾಗಾಗಿ ಅದನ್ನು ತಯಾರಿ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ನೈವೇದ್ಯಕ್ಕೆ ಸ್ವಲ್ಪ ರಸಾಯನ ಥರ ಮಾಡಿದೆ. ಬಾಳೆಹಣ್ಣು ಜಾಸ್ತಿ ಇತ್ತು, ಅದರದ್ದು ಸ್ವಲ್ಪ ರಸಾಯನ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ನೈವೇದ್ಯ ಮಾಡಿದೆ. ಆಮೇಲೆ ಅವರು ಕೂಡ ದೇವಸ್ಥಾನಕ್ಕೆ ಹೋಗೋದಿತ್ತು, ಅಂದರೆ ಮನೆ ದೇವ್ರ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತು. ಅಲ್ಲಿಗೂ ಕೂಡ ನಮ್ಮ ಅಜ್ಜಿ ಮಕ್ಕಳು ಎಲ್ಲರನ್ನೂ ಕರ್ಕೊಂಡೋದ್ರು. ನಾನು ಅಲ್ಲಿಗೂ ಏನೂ ಹೋಗೋಕ್ಕೆ ಹೋಗಲಿಲ್ಲ. ಹೋಗಿದ್ರೆ ನಾನು ವ್ಲಾಗ್ನ ಮಾಡ್ತಾಯಿದ್ದೆ. ನನಗೆ ಓಡಾಡಿ ಸಾಕಾಗಿತ್ತಲ್ಲ, ಎಲ್ಲೂ ಹೋಗೋದು ಬೇಡ, ಮನೇಲೇ ಇರಬೇಕು ಅಂತ ಅನಿಸಿತ್ತು. ಹಾಗಾಗಿ ನಾನು ದೇವಸ್ಥಾನಕ್ಕೂ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ಇನ್ನೂ ಓಡಾಟ ಬೇರೆ ಇತ್ತು ನನಗೆ ನೆಕ್ಸ್ಟ್ ವೀಕೆಲ್ಲ, ಅದಕ್ಕಾಗಿ ನಾನು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ಮದುವೆಯ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಬರಲಾ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.